ಸೊ ನಾವು ನಿಂತಿರೋ ಜಾಗ ಯಾವ್ದು ಗೊತ್ತಾ, ಅದ್ಭುತದಲ್ಲಿ ಒಂದು ಅದ್ಭುತ ಪ್ಲೇಸ್ ಅಂತಾರೆ. ಈ ಕಡೆ ಹೋದರೆ ವಿರೂಪಾಕ್ಷ, ಈ ಕಡೆ ಲೆಫ್ಟಲ್ಲಿ ಬಂದರೆ ಹೇಮಕೂಟ. ಸೊ ಹೇಮಕೂಟದಲ್ಲ ಆಗಲೇ ಹೇಳ್ದಂಗೆ, ಹೇಮ ಅಂದರೆ ಚಿನ್ನ, ಕೂಟ ಅಂದರೆ ಬೆಟ್ಟ ಅಥವಾ ಶಿಖರ ಅಂತ, ಅದನ್ನು ಚಿನ್ನದ ಬೆಟ್ಟ ಅಂತ ಕರೀತಾರೆ. ಸೊ ಹಂಗಾಗಿ ಇಲ್ಲಿ ಸ್ಪೆಷಲಿ ಬರೋದೇನು ಗೊತ್ತಾ, ಈ ಅಲ್ಲಲ್ಲಿ ಸಣ್ಣ ಸಣ್ಣ ದೇವಸ್ಥಾನ ಇದೆ ಒಂದು. ಎರಡನೇದಾಗಿ ಸ್ಪೆಷಲಾಗಿ ಬರೋದು ಹೊತ್ತೋಗೋ ಟೈಮಲ್ಲಿ, ಅಂದರೆ ಸೂರ್ಯ ಮುಳುಗೋ ಟೈಮಲ್ಲಿ ಇಲ್ಲಿ ಸನ್ಸೆಟ್ ಆಗುತ್ತೆ. ಸೊ ಹಂಗಾಗಿ ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ನಮಗೆ ಸನ್ಸೆಟ್ ಸಿಗ್ಲಿಲ್ಲ. ಇದು ಗುಡಿ ಮೇಲೆ ಸನ್ಸೆಟ್ ಆಗ್ತಾ ಇದೆ ನೋಡಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇಲ್ಲ, ಅದನ್ನೇ ಸನ್ಸೆಟ್. ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಸೂಪರ್ ವ್ಯೂ ಸಿಗ್ತಿತ್ತು. ಹಾಗಾಗಿ ನಾವು ಹಂಪಿ ವಿಜಯ ವಿಠ್ಠಲ ದೇವಸ್ಥಾನ ನೋಡೋಕೆ ಹೋಗಿದ್ದಲ್ಲ, ಅಲ್ಲಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಮಗೆ ಸನ್ಸೆಟ್ ನೋಡೋಕೆ ಸ್ವಲ್ಪ ಲೇಟ್ ಆಯಿತು. ಬಟ್ ಅದಕ್ಕೇನಂತಾರೆ, ಸನ್ಸೆಟ್ಗಿಂತ ಬ್ಯೂಟಿಫುಲ್ ಆಗಿರೋ ಒಳ್ಳೊಳ್ಳೆ ಸಣ್ಣ ಸಣ್ಣ ದೇವಸ್ಥಾನಗಳಿದ್ದಾವೆ. ಆ ಸಣ್ಣ ಸಣ್ಣ ಇತಿಹಾಸನ, ಅದರ ಹಿನ್ನೆಲೆನ ಪ್ರತಿಯೊಂದೂ ಅದ್ರ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದ್ದಾವೆ. ಪ್ರತಿಯೊಂದನ್ನು ನಿಮಗೆ ತೋರಿಸಿ ಬನ್ನಿ. ಇಲ್ಲಿ ಒಂಥರ ಏನಂದರೆ, ನಾವು ಹೇಳೋದಕ್ಕಿಂತನೂ ಈ ವೆದರು, ಆ ಗುಡಿ ಪಕ್ಕ ಈ ಹೇಮಕೂಟ, ಇಲ್ಲಿ ನಡ್ಕೊಂಡು ಹೋಗೋದೇ ಒಂಥರ ಅದ್ಭುತ ಅಂತ ಹೇಳ್ಬೋದು. ಒಂಥರ ನಾವು ಎಷ್ಟೇ ಮಾತಲ್ಲಿ ಹೇಳಿದ್ರೂ ಅದು ಸಾಕಾಗಲ್ಲ. ಈ ನಡ್ಕೊಂಡು ಹೋಗೋ ಒಂದು ಫೀಲಿಂಗೇ ಬೇರೆ. ಸೊ ಹಂಗಾಗಿ ಇಂತಿಂಥ ದೈವ ಪ್ರದೇಶ ಇರುವಂಥ ದೇವಸ್ಥಾನ ಅಥವಾ ಹಿಸ್ಟ್ರಿ ಉಳ್ಳಂಥ ಪ್ರದೇಶಗಳಿಗೆ ಬಂದು ಇಂತಿಂಥ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ. ಆಮೇಲೆ ಹಂಪಿಲಿ ನಾವು ಎಷ್ಟು ಓಡಾಡಿದ್ರೆ ಕಡಿಮೆ ರೀ, ಎಷ್ಟೇ ಓಡಾಡಿದ್ರು ಕಡಿಮೆನೇ, ಎಷ್ಟೇ ಹೇಳಿದ್ರು ಕಡಿಮೆನೇ, ಎಷ್ಟೇ ವರ್ಣನೆ ಮಾಡಿದ್ರು ಕಡಿಮೆನೇ. ಸೊ ಹಂಪಿನೇ ಸರಿಸಾಟಿ. ಹಾಗಾಗಿ ನಾವು 3 ದಿವಸದಿಂದ ಓಡಾಡ್ತಾನೆ ಇದ್ದೀವಿ. ಆದರೆ ಗುಡಿಗಳು ಮುಗಿತಾ ಇಲ್ಲ, ಬಂಡೆಗಳು ಕಡಿಮೆ ಆಗ್ತಾಯಿಲ್ಲ, ಇತಿಹಾಸ ಕಡಿಮೆ ಆಗ್ತಾಯಿಲ್ಲ. ನಾವು ಓಡಾಡ್ತಾ ಇದ್ದಂಗೆ ಹೆಚ್ಚಾಗ್ತಾ ಇದ್ದಾವೆ. ಆದರೆ ನಮ್ಮಿಂದ ಎಷ್ಟು ಆಗ್ತಾ ಇದೆಯೋ ಅಷ್ಟನ್ನ ನಾವು ಸಾಧ್ಯ ಆದಷ್ಟನ್ನ ತಿರುಗ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ಏನಂತಂದರೆ, ಇಲ್ಲಿ ನೋಡ್ತಾ ಇದ್ರಲ್ಲ ಹಿಂದ್ಗಡೆ, ಸೊ ಇದು ಯಾವುದು ಸಿಮೆಂಟ್ ಅಲ್ಲ, ಏನೂ ಅಲ್ಲ, ಇದೆಲ್ಲನೂ ಫುಲ್ ಕಲ್ಲಿದು. ಈಗ ನಾವು ಬರ್ತಾ ಇರೋದು ಕಲ್ಲಿನ ಮೇಲೆ ನಡ್ಕೊಂಡು, ಫುಲ್ ಇದೆಲ್ಲ ಒಂದೇ ಕಲ್ಲಿದು. ನೋಡ್ತಾ ಇದ್ರಲ್ಲ ಹಿಂದ್ಗಡೆ, ಇದೆಲ್ಲ ಫುಲ್ ಕಲ್ಲಿದು ನೋಡಿ. ಹಂಪಿ ಅಂದರೆ ಕಲ್ಲು, ಕಲ್ಲು ಅಂದರೆ ಹಂಪಿ. ಸೊ ಇದು ಜರ್ದು ಬಿದ್ದರೆ ಹೇಳ್ತೀನಿ ನಿಮಗೆ, ಫುಲ್ಲಲ್ಲಿ ವಿರೂಪಾಕ್ಷ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಹೋಗ್ತೀವಿ ಡೈರೆಕ್ಟಾಗಿ. ಬಾ ಆ ಕಡೆ ಆ ಮಟ್ಟಿಗೆ ಬನ್ನಿ, ನಿಮಗೆ ಮುಂದೆ ಹೋಗ್ತಾ ಇದ್ರ ಬಗ್ಗೆ ಹೇಳ್ತೀವಿ. ಇವಾಗ ನೋಡಿ, ಅಲ್ಲಿ ನೋಡಲ್ಲ ಫುಲ್ಲು ಸನ್ಸೆಟ್ ತೋರಿಸ್ತೀವಿ ರೀ ನಿಮಗೆ. ಸನ್ಸೆಟ್ಟು ಕಾಣ್ತಾ ಇರೋದ್ರಿಂದ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಎಷ್ಟು ಅದ್ಭುತ ದೃಶ್ಯ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಇದು ಮಿಸ್ ಮಾಡ್ಕೋಬೇಡಿ, ವಿಡಿಯೋ ಎಂಡ್ವರೆಗೂ ನೋಡಿ. ಏನಪ್ಪ ಅಂತಂದರೆ, ನೀವೇನಾದರೂ ಇಲ್ಲಿ ಹಂಪಿಗೆ ಬಂದರೆ, ಇಲ್ಲಿ ವಿರೂಪಾಕ್ಷ ದೇವಸ್ಥಾನ ಹತ್ರ ಬಂದರೆ, ಸೊ ದಯವಿಟ್ಟು ನೀವು ಇದು ಸನ್ಸೆಟ್ ಇದೆ ಅಲ್ವಾ, ಸನ್ಸೆಟ್ ಆಗೋದನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಇದು ಒಂದು ಅದ್ಭುತವಾದಂಥ ದೃಶ್ಯ ಅಂತ ಹೇಳ್ಬೋದು ನೀವು. ಸೊ ಬನ್ನಿ, ಇಲ್ಲಿ ನಿಮಗೆ ಹೋಗ್ತಾ ನಿಮಗೆ ತೋರಿಸ್ತೀನಿ ಅಲ್ಲೇ ಎಲ್ಲನೂ. ಹಂದಿ ಇದೆ ನೋಡಲ್ಲ. ಹಾಂ, ಇವಾಗ ನೋಡಿ ಅಲ್ಲಿ ಸನ್ಸೆಟ್ ಆಗ್ತಾ ಇರೋದ್ರೆ ಅಲ್ಲಿ ನೋಡಿ. ಇಲ್ಲಿ ಬೈಲಿ 1 ಸೆಕೆಂಡ್, ಇಲ್ಲಿ ಕೊಡು. ಸೆಕೆಂಡ್ ಅದು ಮತ್ತೆ ಮುಳುಗ್ತದೆ. ಸನ್ಸೆಟ್ ನೋಡ್ತೀನಿ ಅಂತ ಹೇಳಿರಲ್ಲ, ಇವಾಗ ಸನ್ಸೆಟ್ ತೋರಿಸ್ತೀನಿ ನೋಡಿ, ಬ್ಯೂಟಿಫುಲ್ ಆಗಿರೋ. ನೋಡಿ ಬಂದ ಇಲ್ಲೇ ಸನ್ಸೆಟ್ ಬಂದ. ಇದು ಸನ್ಸೆಟ್ ನೋಡೋಕ್ಕೆ ಅದ್ಭುತವಾದ ದೃಶ್ಯ ಇದು. ಇದು ಯಾರು ಇನ್ನೊಂದೇನೆಂದರೆ, 2 ಗುಡಿಗಳ ಮಧ್ಯೆ ಸೂರ್ಯ ಮುಳುಗ್ತಾ ಇದೆಯಲ್ಲ, ಅದೇ ಅದರ ವಿಶೇಷತೆ. ಅದು ವಿರೂಪಾಕ್ಷ ದೇವಸ್ಥಾನದ ಇದ್ರ ಮೇಲೇನೆ ಇದೆ ನೋಡಿ, ಗರ್ಭಗುಡಿ ಮೇಲೇನೆ ಸನ್ಸೆಟ್ ಆಗ್ತಾ ಇದೆ. ಇದಿಡಿ, ನಂದೊಂದು ಚೂರು ತಗೋತೀನಿ ನೋಡಿ ಫುಲ್. ಸೊ ಇವಾಗ ದೇವಸ್ಥಾನ, ಗುಡಿ, ಗುಂಡಾರ ಎಲ್ಲ ಸುತ್ತಾಡಿ ಸಾಕಾಗಿ ನಾವು ಹೋಗ್ತಾ ಇರೋದೆ ಸಾಯಂಕಾಲ, ಅಂದರೆ ರಾತ್ರಿ ಹಂಪಿ ಮಾರ್ಕೆಟಿಗೆ ಹೆಂಗಿರುತ್ತೆ ಅಂತೇಳಿ. ಸೊ ಹಂಪಿ ಮಾರ್ಕೆಟ್ನ ನಿಮಗೆ ತೋರಿಸ್ತೀವಿ ಬನ್ನಿ ಹೆಂಗಿರುತ್ತೆ ಅಂತೇಳಿ. ಆ ಕಡೆ ತೋರಿಸಿ. ಸೊ ನಾವು ಹೋಗ್ತಾ ಇದೆಯಲ್ಲ, ಇದೇ ನೋಡಿ ಹಂಪಿ ಮಾರ್ಕೆಟು. ಸೊ ಮಳೆ ಬರ್ತಾ ಇರೋದರಿಂದ ಸೊ ಕ್ಲೋಸ್ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಸೊ ನೋಡಿ, ಹಂಪಿಗೆ ಸಂಬಂಧಪಟ್ಟಿದ್ದು ಹಂಪಿ ಒಂದು ಚಿತ್ರಗಳು, ಅಂಜನಾದ್ರಿ ಬೆಟ್ಟ ಚಿತ್ರಗಳು, ಆಮೇಲೆ ಈ ಕಡೆ 2 ಕಡೆ ನೋಡಿ ಹಂಪಿ ಬಜಾರ್ ಹೇಳಿ, ತ್ರಿಶೂಲ್ ರೆಸ್ಟೋರೆಂಟ್. हम्पी का बाजार से
ಇಲ್ಲ ಇಲ್ಲ